ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಂಜು ಸಂಜೆ ಲಾಗ್ಸ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ನನಗೆ ಏನಾದರೂ ತಿನ್ನೋಕೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಯಾವ ಥರ ಆಗುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟು, ಸಕ್ಕರೆ, ಏಲಕ್ಕಿ ಪುಡಿ ಮತ್ತು ಗೋಡಂಬಿ ಚೂರುಗಳು ಮತ್ತು ತುಪ್ಪ ಮತ್ತು ಹಾಲು ತೊಗೊಂಡಿದ್ದೀನಿ. ಮೊದಲು ಕ್ಯಾರೆಟ್ನ ನೀಟಾಗಿ ಎರೆದ್ಬಿಟ್ಟು ಆಮೇಲೆ ತೊಳಿತಾ ಇದ್ದೀನಿ. ಆಮೇಲೆ ಅದನ್ನು ನೀಟಾಗಿ ತುರ್ಕೋತಾ ಇದ್ದೀನಿ ಸಣ್ಣದಾಗಿ. ಅದನ್ನು ಜಾರಲ್ಲೂ ರುಬ್ಬೋದು, ಆದರೆ ನನಗೆ ಅದು ಬರಲಿಲ್ಲ, ಅದಕ್ಕೆ ತುರಿತಾ ಇದ್ದೀನಿ ನಾನು. ಮತ್ತು ಆಮೇಲೆ ತುರಿದಿರೋದನ್ನ ಇಟ್ಕೊಂಡು ಫಸ್ಟ್ ಹಾಲನ್ನ ಬಿಸಿಗಿಟ್ಕೊಂಡು ಮತ್ತು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ನಾವು ಎತ್ತಿಟ್ಕೊಂಡಿರೋ ಅಂಥ ಗೋಡಂಬಿನ ಹಾಕ್ಬಿಟ್ಟು ಅವನ್ನ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋತಾ ಇದ್ದೀನಿ. ಇದಕ್ಕೆ ನನಗೆ ರಾಧಂಟಿ ಹೆಲ್ಪ್ ಮಾಡಿದ್ರು ಇವತ್ತು. ಮತ್ತು ಅದನ್ನು ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡ್ಮೇಲೆ ಅದನ್ನು ಒಂದು ಬೌಲಿಗೆ ಎತ್ಕೊಳ್ಳೋದು. ಸ್ವಲ್ಪ ಉರಿನ ಕಡಿಮೆ ಮಾಡ್ಕೋಬೇಕು, ನಂದು ಉರಿ ಜಾಸ್ತಿಯಾಗಿ ಹೊಗೆ ಬರ್ತಾಯಿತ್ತು. ಆಮೇಲೆ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದು ತುರಿದಿಟ್ಕೊಂಡಿರೋ ಕ್ಯಾರೆಟ್ ಇತ್ತು ಅಲ್ವಾ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಬಾಡೋವರೆಗೂ ಹುರ್ಕೊಳ್ಳೋದು. ನಾನಿದ್ದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಕ್ಯಾರೆಟ್ ಹಲ್ವಾ. ಒಂದು ಸಲ ಮಾಡಿದ್ದೆ, ಆದರೆ ಸ್ವಲ್ಪ ಮಾಡಿದ್ದೆ. ಆವಾಗ ಸ್ವೀಟ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಮತ್ತು ಹಾಲನ್ನ ಜಾಸ್ತಿ ಹಾಕ್ಬಿಟ್ಟು ನೀರು ಥರ ಮಾಡಿಬಿಟ್ಟಿದ್ದೆ. ನನಗೆ ಅಷ್ಟೊಂದೇನು ಚೆನ್ನಾಗಿ ಅನಿಸಿರ್ಲಿಲ್ಲ. ಬಟ್ ಇವತ್ತು ಯಾವ ಥರ ಆಗುತ್ತೆ ಅಂತ ನೋಡೋಣ ಬನ್ನಿ. ಆಮೇಲೆ ಇದನ್ನು ಸ್ವಲ್ಪ ಹುರ್ಕೊಂಡು ಅದನ್ನು ಸ್ವಲ್ಪ ಕಾವಾಗೋದಕ್ಕೆ ಅಂತ ಬಿಡಬೇಕು. ಸ್ವಲ್ಪ ಅದು ಬೇಯಬೇಕಲ್ವಾ. ಅದಾದಮೇಲೆ ಒಂದು ಸ್ವಲ್ಪ ಇದಾದಮೇಲೆ ಅದಕ್ಕೆ ಹಾಲು ಹಾಕಬೇಕು. ನಾನು ಹಾಲು ಹಾಕಿರೋದನ್ನು ಕ್ಲಿಪ್ ತಗೊಳ್ಳೋದನ್ನು ಮರ್ತುಬಿಟ್ಟಿದ್ದೆ. ಹಾಲು ಹಾಕಿದ್ಮೇಲೆ ಅದು ಚೆನ್ನಾಗಿ ಸ್ವಲ್ಪ ಬೇಯೋವರೆಗೂ ಬಿಡಬೇಕು. ಅದಾದಮೇಲೆ ಚೆನ್ನಾಗಿ ಬೇಯ್ದಿದೆ ಅಂತ ಅನಿಸಿದ್ಮೇಲೆ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋದು. ಅದು ಸಕ್ಕರೆನ ಫಸ್ಟೇ ಹಾಕಿದ್ರೆ ಕ್ಯಾರೆಟ್ ಬೇಯೋದು ಕಷ್ಟ ಆಗಿಬಿಡುತ್ತೆ. ಅದಕ್ಕೇ ಸಕ್ಕರೆನ ಆಮೇಲೆ ಹಾಕಬೇಕು, ಸ್ವಲ್ಪ ಕ್ಯಾರೆಟ್ ಚೆನ್ನಾಗಿ ಬೇಯ್ದ ಮೇಲೆ. ಆಮೇಲೆ ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಸಕ್ಕರೆ ಜೊತೆ ಅದು ಚೆನ್ನಾಗಿ ಮಿಕ್ಸಾಗಿ ಚೆನ್ನಾಗಿ ಬೇಯ್ಕೊಬೇಕು. ಈ ರೆಸಿಪಿನ ಮಾಡೋದಕ್ಕೆ 5 ಇಂಗ್ರೀಡಿಯೆಂಟ್ ಬೇಕಾಗಿರೋದು. ಇದು ನೋಡಿ, ಸ್ವಲ್ಪ ಚೆನ್ನಾಗಿ ಬೇಯ್ದಿದೆ, ಆ ನೀರು ಬಿಟ್ಕೊಂಡ್ಬಿಟ್ಟಿದೆ. ಇದು ಸಕ್ಕರೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯ್ದು ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅಲ್ಲಿವರೆಗೂ ನಾವು ಅದನ್ನು ಕೈಯಲ್ಲಿ ತಿರುಗಿಸ್ತಾ ಬೇಯಿಸ್ಕೋಬೇಕು. ಇವಾಗ ಸ್ವಲ್ಪ ನೀಟಾಗಿದೆ ನೋಡಿ. ಅದಕ್ಕೆ ಏಲಕ್ಕಿ ಪುಡಿ ಮತ್ತು ನಾವು ಹುರಿದಿಟ್ಕೊಂಡಿರೋ ಅಂಥ ಗೋಡಂಬಿನ ಹಾಕಿ ಅದಕ್ಕಿನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ಸಲ ಹೋದ ಸಲ ಥರ ಚೆನ್ನಾಗಿಲ್ಲದೆ ಇರಲಿಲ್ಲ, ಈ ಸಲ ತುಂಬ ಚೆನ್ನಾಗಿತ್ತು. ಎಲ್ಲದೂ ಕರೆಕ್ಟ್ ಅಳತೆಯಲ್ಲಿ ಹಾಕಿದ್ವಿ, ಚೆನ್ನಾಗಿ ಬಂದಿತ್ತು. 5 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ತುಂಬ ಈಸಿ. ಕ್ಯಾರೆಟು ಮತ್ತು ಗೋಡಂಬಿ, ಹಾಲು, ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಅಷ್ಟೇ, ಇನ್ನೇನು ಬೇಡ. ಮತ್ತು ಬೇಗನೂ ಆಗುತ್ತೆ. ನೀವು ಮಾಡ್ಕೊತೀನಿ ನಿಮಗೆ ಇದು ಇಷ್ಟ ಆಗಿದ್ದರೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ.